ಸ್ಟಾರ್ಟ್ பண்ணிட்டா ಹಾಯ್ ಫ್ರೆಂಡ್ಸ್, ನಾವು ಇವತ್ತು 38 ಸೈಜ್ ಬ್ಲೌಸ್ ಕಟ್ಟಿಂಗ್ ಮಾಡಿದ್ವಲ್ಲ, ಅದ್ರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡಿ. ಇದು 38 ಸೈಜ್ ಬ್ಲೌಸ್ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸಿದ ಬ್ಲೌಸ್. ಇದು ಈಗ ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ನಾವು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಇದನ್ನು ಮೆಜರ್ ಮಾಡಿ ನೋಡೋಣ. ಇದು ಅವ್ರು ಕೊಟ್ಟಿದ್ದ ಬ್ಲೌಸ್, ಮೆಜರ್ಮೆಂಟ್ ಬ್ಲೌಸ್. ಇದ್ರ ಪ್ರಕಾರ ಇದೆಯಾ ಅಂತ ಚೆಕ್ ಮಾಡಿ ತೋರಿಸ್ತೀನಿ ಇವತ್ತು. ನನ್ನ ಕಟಿಂಗ್ ಸರಿ ಇದೆ ಇಲ್ವೋ ಅಂತ ನಿಮಗೂ ಗೊತ್ತಾಗುತ್ತೆ. ಇದು ನೋಡಿ, ಇದು ಫ್ರಂಟ್ ಪಾರ್ಟಲ್ಲಿ ಉಕ್ಸಿದೆಯಲ್ಲ, ಆ ಸೈಡ್ ತೊಗೊಳೋಣ. ಅದೇ ಥರ ಇದು ಮೆಷರ್ಮೆಂಟ್ ಬ್ಲೌಸ್. ಇದರಲ್ಲೂ ಅಷ್ಟೇ ಉಕ್ಸಿರೋ ಕಡೆ ಮೆಷರ್ಮೆಂಟ್ ಮಾಡೋಣ. ನೋಡಿ, ಈ ಕಡೆ ಎರಡು ಹಿಂಗೆ ಜಾಯಿಂಟ್ ಮಾಡಿ ಹಿಡಿಯೋಣ. ಇಲ್ಲಿ ಪ್ಲಸ್ ಪಾಯಿಂಟ್ ಬರುತ್ತಲ್ಲ, ಅದೇ ಥರ ಈ ಪ್ಲಸ್ ಪಾಯಿಂಟ್ ನೋಡಿ, ಕರೆಕ್ಟಾಗಿ ನೋಡಿ ಕಾಣಿಸುತ್ತಾ? ಎರಡು ಸೇಮ್ ಈಕ್ವಲ್ ಇದೆ, ಎಲ್ಲೂ ಏನೂ ಆಗಿಲ್ಲ. ಅದೇ ಥರ ಸ್ಲೀವ್ ಅವರು 1/2 ಇಂಚ್ ಕಮ್ಮಿ ಕೇಳಿದ್ರಲ್ವಾ, ನೋಡೋಣ ಒಂದು ನಿಮಿಷ. ನೋಡಿ, ಈ ಸ್ಲೀವ್ ಈ ಜಾಯಿಂಟಿಂದ ಹಿಂಗೆ ಹಿಡಿದ್ರೆ ನೋಡಿ ಅಲ್ಲೂ ಕಮ್ಮಿ ಬರುತ್ತೆ. ಅವ್ರು ಕೇಳಿದ್ದು 8 ಇಂಚ್ ಸ್ಲೀವು. ಸೊಂಟ ಅದು ಅಷ್ಟೇ, ಉಕ್ಸಿರೋ ಕಡೆಯಿಂದ ಉಕ್ಸಿಡೋ ಕಡೆ ಇಟ್ಕೊಳ್ಳೋಣ. ನೋಡಿ, ನೀಟಾಗಿ ಹಿಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲ ಅಷ್ಟೇ ಕರೆಕ್ಟಾಗಿ ಬರುತ್ತೆ ನೋಡಿ. ಅದೇ ಥರ ಬ್ಯಾಕ್ ಡೀಪ್ ನೋಡಿ, ಹಿಂಗೆ ಹಿಡ್ಕೊಂಡ್ರೆ ಇದರಲ್ಲೂ ಬ್ಯಾಕ್ ಡೀಪ್ ಇದೆಯಲ್ಲ, ಸೆಂಟರ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿದೆ. ಇವ್ರು ಇದರಲ್ಲಿ ಹೆಮ್ಮಿಂಗ್ ಮಾಡಿ ಕೇಳಿದ್ರು, ಹಾಗಾಗಿ ನಾನು ಹೆಮ್ಮಿಂಗ್ ಮಾಡಿದ್ದೀನಿ. ಒಂದು ಬ್ಲೌಸ್ ಕರೆಕ್ಟಾಗಿರೋದಕ್ಕೆ ಇದು ಸಾಕು. ಬ್ಯಾಕ್ ಲೆಂತು, ಬ್ಯಾಕ್ ಡೀಪು, ಫ್ರಂಟು ಎಲ್ಲ. ಒಂದು ಸಲ ನಾನು ಮಾಡಿರೋ ಈ ಕಟಿಂಗ್ ಪ್ರಕಾರ ನೀವು 38 ಸೈಜ್ ಬ್ಲೌಸ್ ಮಾಡಿ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ, ಗೊತ್ತಾಗುತ್ತೆ. ನೀವು ಒಂದು ಸಲ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಕರೆಕ್ಟಾಗಿ ಬಂದಿರೋ ಒಂದು ಬ್ಲೌಸ್ನ ನನಗೆ ಸೆಂಡ್ ಮಾಡಿ ನೋಡಿ. ಈಗ ಹಾಗಾದರೆ ಎಲ್ಲ ನೀಟಾಗಿ ಬರುತ್ತೆ, ಎಲ್ಲೂ ಸುಕ್ಕ ಕಾಣಿಸಲ್ಲ. ಇಲ್ಲಿ ನೋಡಿ, ಸ್ಲೀವ್ ಅಟ್ಯಾಚಿಂಗ್ ಮಾಡಿದ್ದೀನಾ ನೋಡಿ, ಎಲ್ಲೂ ಸುಕ್ಕೇನು ಬರೋಲ್ಲ. ನಾವು ಕಟಿಂಗ್ ಮಾಡೋಕೆ ನೋಡಿದ್ವಿ, ಈ ನ್ಯಾಚ್ಕು ಕರೆಕ್ಟಾಗಿದೆಯಾ ಅಂತ. ಕರೆಕ್ಟಾಗಿ ಕುಂತಿರುತ್ತೆ. ಒಳಗಡೆ ತೋರಿಸ್ತೀನಿ ನೋಡಿ. ನೋಡಿ, ಸ್ಟ್ರೈಟ್ ಬರುತ್ತೆ ಒಳಗೆ. ನೋಡಿ, ಸ್ಟ್ರೈಟ್ ಇದೆಯಾ? ಒಂದೇ ಲೈನಲ್ಲಿ ಇರಬೇಕು ಸ್ಟ್ರೈಟ್. ನಾವು ಬೇಕಾದರೆ ಸ್ಕೇಲಲ್ಲಿ ಫಸ್ಟೇ ನಾವು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ, ಅದನ್ನು ಸ್ವಲ್ಪ ಒತ್ತಿ ಮಾರ್ಕ್ ಹಾಕಿದ್ರೆ ನಮಗೆ ನೀಟಾಗಿ ಮಾರ್ಕ್ ಕಾಣಿಸುತ್ತೆ. ಇಷ್ಟೇ ಫ್ರೆಂಡ್ಸ್, 38 ಸೈಜ್ ಬ್ಲೌಸ್ ರೆಡಿ. ಈ ಕಪ್ ಶೇಪು ಅಷ್ಟೇ ನೋಡಿ, ನೀಟಾಗಿ ಕಾಣಿಸುತ್ತೆ. ಕಪ್ ಶೇಪ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಶೇಪ್ ಇಲ್ಲದೆ ಫ್ಲಾಟ್ ಆಗಿದ್ದರೆ ಅಷ್ಟು ನೀಟಾಗಿ ಗೊತ್ತಾಗಲ್ಲ, ಬ್ಲೌಸ್ ಹಾಕಿದ್ರೂ ಲುಕ್ ಇರಲ್ಲ. ಇದು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ನಾನು ಐರನ್ ಮಾಡಿಲ್ಲ, ಏನು ಮಾಡಲ್ಲ, ಜಸ್ಟ್ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಥ್ಯಾಂಕ್ ಯು ಫ್ರೆಂಡ್ಸ್.